ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ, ಫಲವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಮನುಷ್ಯನ ಬದುಕು ಶಾಶ್ವತ ಅಲ್ಲ. ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಮಾತು ನಿಧಾನವಾಗಿರಬೇಕು, ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ. ಮನುಷ್ಯ ಹುಟ್ಟುವಾಗ ನಾವೆಲ್ಲ ಖಾಲಿ ಕೈನಲ್ಲಿ ನಾವು ಬರ್ತೇವೆ. ಆದರೆ ಹೋಗುವಾಗ ಅನೇಕ ಪಾಪ ಪುಣ್ಯಗಳನ್ನು ನಾವು ಕಟ್ಟಿಕೊಂಡು ನಾವು ಹೋಗ್ತೇವೆ. ಹಾಗೆ ಇವತ್ತು ನಮ್ಮ ಸರ್ಕಾರದ ಬದುಕಿನಲ್ಲಿ ಒಂದೊಂದು ಸಾಕ್ಷಿ ಗುಡ್ಡೆಗಳನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ ಹೇಳ್ತಾ ಇರ್ತೇನೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ.